ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹಸುಗಳು ಅತಿ ಹೆಚ್ಚು ಹಾಲು ಕೊಡೋಕ್ಕೆ ನಾನು ಏನೆಲ್ಲ ಆಹಾರ ಯೂಸ್ ಮಾಡ್ತೀನಿ, ಏನೆಲ್ಲ ಫೀಡ್ಸ್ ಕೊಡ್ತೀನಿ, ಎಷ್ಟು ಪ್ರಮಾಣದಲ್ಲಿ ಕೊಡ್ತೀನಿ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ರೈತರ ಮಕ್ಕಳನ್ನ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಯಾವುದೇ ಕಾರಣಕ್ಕೂ ಕಮೆಂಟ್ ಮಾಡ್ದಂಗೆ ಹೋಗಬೇಡಿ. ಎಲ್ಲರೂ ಕೂಡ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ಇನ್ನೂ ವೀಡಿಯೋಸ್ಗಳನ್ನ ಮಾಡಬೇಕು ಅನ್ನೋದನ್ನ ಮನಸ್ಸಲ್ಲಿ ತುಂಬ ಛಲವನ್ನು ಹುಟ್ಟುತ್ತೆ. ದಯವಿಟ್ಟು ಎಲ್ಲರೂ ಕಮೆಂಟ್ಸ್ ಮಾಡಿ. ಮತ್ತು ರೈತರ ಮಕ್ಕಳದ್ದು ಯೂಟ್ಯೂಬ್ ಚಾನಲ್ ನಿಮಗೆ, ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರದ್ದು ನನಗೆ ಸಪೋರ್ಟ್ ಬೇಕು. ಪ್ಲೀಸ್ ರೈತರ ಮಕ್ಕಳನ್ನ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಹಸುಗಳಿಗೆ ಏನೆಲ್ಲ ಫೀಡ್ಸ್ ಕೊಡ್ತೀನಿ ಎಲ್ಲನೂ ಕೂಡ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಮುಂಜಾನೆ 8 ಗಂಟೆ. ಈಗ ನಾನು ಬೆಳಗ್ಗೆನೇ 5 ಗಂಟೆಗೆ ಎದ್ದೇಳ್ತೀನಿ. 5 ಗಂಟೆಗೆ ಎದ್ದೇಳಿ ಇದಕ್ಕೆ ಫಸ್ಟು ಫೀಡ್ಸ್ ಇಟ್ಬಿಡ್ತೀನಿ. 3 ಹಸುಗಳಿಗೂ ಕೂಡ ಫೀಡ್ಸ್ ಇಟ್ಬಿಡ್ತೀನಿ. ಅದು ಫೀಡ್ಸ್ ತಿನ್ನೋ ಗಂಟ ನಾನು ತಪ್ಪೆ ಎಲ್ಲ ಗೋರಾಕ್ಬಿಡ್ತೀನಿ. ತಪ್ಪೆ ಎಲ್ಲ ಗೋರಾಕಿ ಕೆಚ್ಚಲೆಲ್ಲ 3 ಹಸುದು ಕೆಚ್ಚಲು ಒಂದೇ ಸತಿಗೆ ಕ್ಲೀನಾಗಿ ತೊಳ್ಬಿಡ್ತೀನಿ. ತೊಳೆದಾದ್ಮೇಲೆ ಅದು ಫೀಡ್ಸ್ ತಿನ್ಕೊಂಡ್ಬಿಟ್ಟಿರುತ್ತೆ ಅರ್ಧ ಗಂಟೆ ಟೈಮ್ದಲ್ಲಿ. ಆಗ ನಾನು ಹಾಲು ಕರ್ಕೊತೀನಿ. ಹಾಲು ಕರ್ಕೊಂಡು 3 ಹಸುಗಳಿಗೂ ಕೂಡ 5 kg ಸೈಲೇಜ್ ಹಾಕ್ಬಿಡ್ತೀನಿ. ಆ ಸೈಲೇಜ್ನ ಮುಂಜಾನೆ 6 ಗಂಟೆಗೆ ಏನಕ್ಕೆ ಹಾಕ್ತೀನಿ, ಹಾಲು ಕರೆದ ತಕ್ಷಣವೇ ನಾನು ಸೈಲೇಜ್ನ ಏನಕ್ಕೆ ಹಾಕ್ತೀನಿ ಅಂದರೆ, ಕೆಲವೊಂದು ಹಸುಗಳು ದೇಹದಲ್ಲಿ ಶಕ್ತಿ ಇಲ್ಲ ಅಂದರೆ, ಕಾಲಲ್ಲಿ ಶಕ್ತಿ ಇಲ್ಲ ಅಂದರೆ, ಕ್ಯಾಲ್ಸಿಯಂ ಇಲ್ಲ ಅಂದರೆ ಕೆಲವೊಂದು ಹಸುಗಳು ಹಾಲು ಕರೆದ ತಕ್ಷಣವೇ ಕೂತ್ಕೊಂಡು ಬಿಡ್ತವೆ. ಅದರಿಂದ ಕೆಚ್ಚಲು ಆಗೋ ಸಾಧ್ಯತೆ ಇರುತ್ತೆ. ಅಂದರೆ ಕೆಚ್ಚಲುದು ರಂಧ್ರಗಳು ನಾವು ಹಾಲು ಕರೆದಿರ್ತೀವಿ ನೋಡ್ಕೊಳ್ಳಿ, ಅದು ರಂಧ್ರಗಳು ಓಪನ್ ಇರ್ತವೆ. ಆವಾಗ ಹಸುಗಳು ಕೂತ್ಕೊಂಡ್ಬಿಟ್ರೆ ಗಲೀಜಿರುತ್ತೆ. ಕೆಳಗಡೆ ತಪ್ಪೆದಲ್ಲೆಲ್ಲ ಹುಳಗಳಿರ್ತವೆ, ನುಗ್ಗೋಗ್ಬಿಡ್ತವೆ. ಮತ್ತು ಹಾಲ್ದು ಕೆಳಗಡೆ ಡ್ರಾಪ್ಗಳು ಬಿದ್ದಿರ್ತವೆ. ಆಗ ನೊಣಗಳು ಜಿಯೋ ಅಂತ ಇರ್ತವೆ. ಆ ಟೈಮಲ್ಲಿ ಎಲ್ಲ ಆರೋಗ್ಯನೂ ಹೆಲ್ತ್ನೂ ಸರಿ ಇರಲ್ಲ ಹಸುಗಳದ್ದು, ಮತ್ತು ಕೆಚ್ಚಲು ಬಾವು ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಮುಂಜಾನೆ ಹಾಲು ಕರೆದ ತಕ್ಷಣವೇ 5 kg ಸೈಲೇಜ್ನ ನಾನು ಹಾಕ್ಬಿಡ್ತೀನಿ. 5 kg ಸೈಲೇಜು ಮೇಯ ಗಂಟ ಮೇಯ್ಕೊಂಡು 1 ಗಂಟೆ ನಿಂತಿರುತ್ತೆ. ಹಸುಗಳು ಈ ಥರನೇ ನಿಂತಿರ್ತವೆ. ಆವಾಗ ಕೆಚ್ಚಲು ಬಾವು ಆಗೋ ಸಾಧ್ಯತೆ ಇರಲ್ಲ. ಆಗ ನಾನು ಬಂದು ಹಾಲು ಹಾಕ್ಬಿಟ್ಟು ಡೈರಿಗೆ ಬಂದು ಮ್ಯಾಟ್ಸ್ಗಳೆಲ್ಲ ಈ ಥರ ತೊಳೆದು ಕ್ಲೀನಾಗಿ ಹಸುಗಳನ್ನ ತೊಳ್ಬಿಡ್ತೀನಿ. ಹಸುಗಳಂತೂ ನಾನು 3 ದಿವಸಕ್ಕೆ ಒಂದು ಸತಿ ತೊಳೆಯೋದು. ಅಂದರೆ ನಾನು ಯಾವ ಥರ ಸ್ನಾನ ಮಾಡ್ತೀನಿ ಆ ಥರನೇ ಕೂಡ ಹಸುಗಳಿಗೂ ಕೂಡ 3 ದಿನಕ್ಕೆ ಒಂದು ಸತಿ ನಾನು ಕ್ಲೀನಾಗಿ ವಾಶ್ ಮಾಡ್ತೀನಿ. ಬಟ್ ಹಸುಗಳು 3 ದಿನಕ್ಕೆ ಒಂದು ಸತಿ ತೊಳಿತೀನಿ. ಬಟ್ ಹಸುಗಳದ್ದು ಪರ್ಸ್ನಲ್ ಜಾಗಗಳು ನಾನು 1 ದಿನಕ್ಕೆ 3 ಸತಿ ತೊಳ್ಬಿಡ್ತೀನಿ. ಯಾವಾಗ ತಪ್ಪೆ ಹಾಕತ್ತೆ ಆ ಟೈಮಲ್ಲಿ ನಾನು ತೊಳ್ಬಿಡ್ತೀನಿ. ಕೆಚ್ಚಲು ಅಂತೂ 2 ಬಾರಿ ತೊಳಿತೀನಿ. ಹಾಲು ಬೆಳಗ್ಗೆ ಕರೆಯೋಕ್ಕಿಂತ ಮುಂಚೆ, ಆಮೇಲೆ ಸಾಯಂಕಾಲ ಹಾಲು ಕರೆಯೋಕ್ಕಿಂತ ಮುಂಚೆ ಕೆಚ್ಚಲು 1 ದಿನಕ್ಕೆ 2 ಬಾರಿ ತೊಳಿತೀನಿ ಕ್ಲೀನಾಗಿ. ಬಟ್ ಹಸುಗಳದ್ದು ಪರ್ಸ್ನಲ್ ಜಾಗ ಅಂತೂ 1 ದಿನಕ್ಕೆ 3 ಸತಿ ತೊಳ್ಬಿಡ್ತೀನಿ. ಅಂದರೆ ಈಗ ನೋಡ್ಕೊಳ್ಳಿ, ಈ ಹಸುದು ಕೆಚ್ಚಲು ಎಲ್ಲ ಕ್ಲೀನಾಗಿ ತೊಳ್ಬಿಟ್ಟಿದ್ದೀನಿ. ನೋಡ್ಕೊಳ್ಳಿ, ಈ ತೊಳೆದಿರೋದ್ರಿಂದ ಇನ್ನೂ ನೀರು ಒಣಗಿಲ್ಲ, ಅದಕ್ಕೆ ಈ ಥರ ಕಾಣಿಸ್ತಿರೋದು. ಕೆಚ್ಚಲಂತೂ ನಾನು ಕ್ಲೀನಾಗಿ ತೊಳ್ಬಿಡ್ತೀನಿ. ಇನ್ನೊಂದು ಪರ್ಸ್ನಲ್ ಜಾಗ ನೋಡ್ಕೊಳ್ಳಿ, ಪರ್ಸ್ನಲ್ ಜಾಗ ಅಂತೂ ದಿನಕ್ಕೆ 3 ಸತಿ ತೊಳ್ಬಿಡ್ತೀನಿ. ಬ್ರಷ್ ಹಾಕಿ ಉಜ್ಜಲ್ಲ, ಜಸ್ಟ್ ಕೈಯಿಂದ ತೊಳ್ಬಿಡ್ತೀನಿ. ಅಂದರೆ ಇಲ್ಲಿ ಕೂದಲುಗಳೈತೆ ನೋಡಿ, ಕೂದಲು ಅದು ತಪ್ಪೆ ಹಾಕೋದ್ರಿಂದ ಇಲ್ಲಿ ಅಂಟ್ಕೊಂಡು ಬಿಟ್ಟಿರುತ್ತೆ, ಎಲ್ಲ ಗಲೀಜು ಅಂಟ್ಕೊಂಡು ಬಿಟ್ಟಿರುತ್ತೆ. ಅದರಿಂದ ಕಾಯಿಲೆಗಳು ಬರೋದು, ಬ್ಯಾಕ್ಟೀರಿಯಾಗಳು ಉಂಟಾಗಿ ಅಲ್ಲಿಂದ ಕಾಯಿಲೆಗಳು ಬೇಗ ಬಂದುಬಿಡ್ತವೆ. ಅದಕ್ಕೋಸ್ಕರ ಪರ್ಸ್ನಲ್ ಜಾಗ 1 ದಿನಕ್ಕೆ 3 ಸತಿ ತೊಳಿತೀನಿ. ಇದು ಬಾಲ ಅಂತೂ ದಿನಕ್ಕೆ 3 ಸತಿ ತೊಳಿತೀನಿ. ಬಾಲನೂ ಕೂಡ ದಿನಕ್ಕೆ 3 ಸತಿ ತೊಳ್ಬಿಡ್ತೀನಿ. ಅಂದರೆ ಬಾಲದಲ್ಲಿ ತಪ್ಪೆ ಎಲ್ಲ ಅಂಟ್ಕೊಂಡಿರುತ್ತೆ, ಮತ್ತು ಅದು ರೀಸಸ್ ಮಾಡಿರುತ್ತೆ, ತಪ್ಪೆ ಹಾಕಿರುತ್ತೆ, ಕೆಳಗಡೆನ ಅದ್ರ ಮೇಲೆ ಕೂತ್ಕೊಂಡು ಅದು ಬಾಲಕ್ಕೆಲ್ಲ ಅಂಟ್ಕೊಂಡಿರುತ್ತೆ. ಅಂಟ್ಕೊಳ್ಳಿರೋ ಸಮಯದಲ್ಲಿ ಈಗ ಬಾಲ ಅಲ್ಲಾಡಿಸ್ತೈತೆ ನೋಡಿ, ನೊಣಗಳು ಆರ್ಸೋಕ್ಕೆ. ಆ ಟೈಮಲ್ಲೆಲ್ಲ ಮೈಗೆ ಹೊಡ್ಕೊಳತ್ತೆ. ಮೈಗೆ ಹೊಡ್ಕೊಳ್ಳೋದ್ರಿಂದ ಒಂದು ಸತಿ ನೆಕ್ಕೊಂಡು ಬಿಡ್ತವೆ. ನೊಣಗಳನ್ನ ಆರ್ಸೋಕ್ಕೆ ಹೋಗಿ ನಾಲ್ಗೆಯಿಂದ ನೆಕ್ಕೊಂಡು ಬಿಡ್ತವೆ ತಪ್ಪೆನ. ಆ ಟೈಮಲ್ಲಿ ಕಾಯಿಲೆಗಳು ಇನ್ನೂ ಬೇಗ ಅಂಟ್ತವೆ. ಮತ್ತು ನೊಣಗಳನ್ನು ಕೂಡ ಕೂತಿ ಮೈ ಮೇಲೆ ಹೋಗಿ ಕೂತಿರ್ತವೆ. ತಪ್ಪೆ ಮೇಲೆ ಕೂರಿ ಮೈ ಮೇಲೆ ಹೋಗಿ ಕೂರ್ತವೆ. ಸ್ವಲ್ಪ ಆದರೂ ತಪ್ಪೆ ಇರುತ್ತೆ, ಅದು ಹಸುಗಳು ನೆಕ್ಕೊಂಡು ಬಿಡ್ತವೆ. ಆ ಟೈಮಲ್ಲೂ ಕೂಡ ನೊಣಗಳು ಕಾಯಿಲೆಗಳು ಬರೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನಾನು ತಪ್ಪೇನು ಇಮಿಡಿಯೇಟ್ ಎತ್ತಾಕ್ಬಿಡ್ತೀನಿ. ಅಂದರೆ 1 ಗಂಟೆಗೆ ಒಂದು ಸತಿ ಬಂದು ತಪ್ಪೆ ನಾನು ಇಲ್ಲೇ ಇದ್ದರೆ ತಪ್ಪೇನು ಕೂಡ ಗಂಟೆಗೆ ಒಂದು ಸತಿ ಹಾಕಿರುತ್ತೆ, ಅದು ಬಂದು ಎತ್ತಾಕ್ಬಿಡ್ತೀನಿ ನಾನು. ಮತ್ತು ನಾನು ಬೆಳಗ್ಗೆನೇ ಒಂದು ಸತಿ ತಪ್ಪೆ ಗೋರಾಕಿ ಪರ್ಸ್ನಲ್ ಜಾಗನ 3ಕ್ಕೂ ಪರ್ಸ್ನಲ್ ಜಾಗಗಳು ತೊಳ್ಬಿಡ್ತೀನಿ. ಕೆಚ್ಚಲು,
ಮತ್ತು ಲೆಟ್ರಿಂಗ್ ಜಾಗ ಬಾಲ ಬೆಳಗ್ಗೆ ತಪ್ಪೆ ಗೋರಾಕ ಸಮಯದಲ್ಲಿ ಸ್ನಾನ ಮಾಡಿಸೋ ಸಮಯದಲ್ಲಿ 3ಕ್ಕೂ ತೊಳ್ಬಿಡ್ತೀನಿ. ಆಮೇಲೆ ಮಧ್ಯಾಹ್ನನೂ ಕೂಡ ತಪ್ಪೆ ಗೋರಾಕ್ತೀನಿ. ಮಧ್ಯಾಹ್ನ ನೀರು ಕುಡಿಸೋ ಟೈಮಲ್ಲಿ ತಪ್ಪೆ ಗೋರಾಕ್ತೀನಿ. ಆ ಟೈಮಲ್ಲೂ ಕೂಡ ಪರ್ಸ್ನಲ್ ಜಾಗನ ತೊಳೆದು ತಪ್ಪೆ ಕ್ಲೀನಾಗಿ ಎತ್ತಾಕೊಂಡು ಬಿಡ್ತೀನಿ. ಸಾಯಂಕಾಲನೂ ಕೂಡ ತಪ್ಪೆ ಗೋರಾಕ್ಬಿಟ್ಟು ಹಾಲು ಕರಿಯೋಕ್ಕೆ ಕೂತ್ಕೋತೀನಲ್ಲ, ಆ ಟೈಮಲ್ಲೂ ಕೂಡ ತಪ್ಪೆನ ಗೋರಾಕಿ ಪರ್ಸ್ನಲ್ ಜಾಗನ ಕ್ಲೀನಾಗಿ ತೊಳ್ಬಿಡ್ತೀನಿ. ಅದರಿಂದ ನನ್ನ ಹಸುಗಳಿಗೆ ಬೇಗ ಕಾಯಿಲೆಗಳು ಬರಲ್ಲ. ಅಂದರೆ ಈಗ ಗಂಟ ನನ್ನ ಹಸುಗೆ ಒಂದು ಕೂಡ ಕಾಯಿಲೆ ಬಂದಿಲ್ಲ. ದೇವ್ರು ಕೊಡಲಿಲ್ಲ ಅಂದ್ರೇ ಸಾಕು, ತುಂಬ ಚೆನ್ನಾಗಿದ್ದೀನಿ. ಯಾರ ಹಸುಗೂ ಕೂಡ ಬರಬಾರ್ದು ಕಾಯಿಲೆನ. ಈ ಥರ ನೀವು ನೋಡಿಕೊಂಡ್ರೆ ಹಸುಗಳು ಹೆಲ್ತ್ಲಿ ಆಗಿರ್ತವೆ, ತುಂಬ ಚೆನ್ನಾಗಿರ್ತವೆ ಹಸುಗಳು. ನಾವು ಸರಿಯಾಗಿ ನೋಡಲಿಲ್ಲ ಅಂದರೆ ತಪ್ಪೆ ಅಲ್ಲೇ ಇರ್ತವೆ. ಹಸುಗಳು ಬೆಳಗ್ಗೆ ಒಂದು ಸತಿ ತಪ್ಪೆ ಗೋರಾಕಿದ್ರೆ ಸಾಯಂಕಾಲ ಗಂಟ ಯಾರು ಒಬ್ಬೊಬ್ಬರು ತಪ್ಪೆನೇ ಗೋರಾಕಲ್ಲ. ಆ ಟೈಮಲ್ಲೆಲ್ಲ ಹಸುಗಳು ತಪ್ಪೆ ಮೇಲೇ ಕೂರಿ ಎಲ್ಲ ಗಲೀಜು ಮಾಡ್ಕೊಂಡು ಬಿಡ್ತವೆ, ಮೈ ಮೇಲೆ ಎಲ್ಲ ಅಂಟಿಸ್ಕೊಂಡಿರ್ತವೆ, ನಾಲ್ಗಿಂದ ನೆಕ್ತವೆ, ನೊಣಗಳು ಕೂತಿ ಮೈ ಮೇಲೆಲ್ಲ ಕೂರ್ತವೆ. ಆ ಟೈಮಲ್ಲೆಲ್ಲ ಕಾಯಿಲೆಗಳು ಬೇಗ ಬರ್ತವೆ ಹಸುಗಳಿಗೆ. ಅದಕ್ಕೋಸ್ಕರ ಆದಷ್ಟು ಕ್ಲೀನ್ ಇಡೋಕ್ಕೆ ಪ್ರಯತ್ನ ಮಾಡಿ. ಹಸು ಫಾರ್ಮು ಮೇನ್ ಕ್ಲೀನಾಗಿರಬೇಕು. ತಪ್ಪೆ ಅಂತೂ ಕೆಚ್ಚಲದಲ್ಲಂತೂ ಅಂಟ್ಕೊಂಡಿರಬಾರ್ದು. ಆ ಟೈಮಲ್ಲಿ ಬ್ಯಾಕ್ಟೀರಿಯಾಗಳು ಉಂಟಾಗಿ ಕೆಚ್ಚಲದಲ್ಲಿ ನುಗ್ಗೋಗ್ಬಿಡ್ತವೆ. ಆ ಟೈಮಲ್ಲಿ ಕೆಚ್ಚಲು ಬಾವು ಆಗೋ ಸಾಧ್ಯತೆ ಇರುತ್ತೆ. ಮ್ಯಾಟ್ಸ್ಗಳ ಮೇಲೆ ಅಂತೂ ಹಳೆ ತಪ್ಪೆ ಇರಲೇಬಾರ್ದು. ಹಳೆ ತಪ್ಪೆಯಿಂದನೇ ಬ್ಯಾಕ್ಟೀರಿಯಾಗಳು ಉಂಟಾಗೋದು. ನಾನು ಮ್ಯಾಟ್ಸ್ನು ಕೂಡ 3 ದಿನಕ್ಕೆ ಒಂದು ಸತಿ ತೊಳೆಯೋದು. ಜಸ್ಟು ನೀರಿಂದ ದಿನ ವಾಶ್ ಮಾಡ್ಕೋತೀನಿ. ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಟೈಮ್ ವಾಶ್ ಮಾಡ್ಕೋತೀನಿ ಜಸ್ಟ್ ನೀರಿಂದ. 3 ದಿನಕ್ಕೆ ಒಂದು ಸತಿ ಬ್ಲೀಚಿಂಗ್ ಪೌಡ್ರನ್ನ ಹಾಕಿ ಕ್ಲೀನಾಗಿ ವಾಶ್ ಮಾಡ್ತೀನಿ. ಬ್ಲೀಚಿಂಗ್ ಪೌಡ್ರ್ ಹಾಕಿ ನೀರಿನ ಬ್ರಷಿಂದ ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡ್ತೀನಿ. 3 ದಿನಕ್ಕೆ ಒಂದು ಸತಿ ಕ್ಲೀನಾಗಿ ಹಸುಗಳನ್ನು ಕೂಡ ಕ್ಲೀನಾಗಿ ವಾಶ್ ಮಾಡ್ತೀನಿ 3 ದಿನಕ್ಕೆ ಒಂದು ಸತಿ. ಬಟ್ ಪರ್ಸ್ನಲ್ ಜಾಗನ 1 ದಿನಕ್ಕೆ 3 ಸತಿ ವಾಶ್ ಮಾಡ್ಕೋತೀನಿ. ಈಗ ಮುಖ್ಯವಾಗಿ ಅಂಶಕ್ಕೆ ಬರೋಣ. ಈಗ ಫಸ್ಟು ಪ್ರಾಣಿಗಳಿಗಾಗಲಿ ಮನುಷ್ಯರಿಗಾಗಲಿ ಪಕ್ಷಿಗಳಾಗಲಿ ಆಹಾರ ಬೇಕಲೇಬೇಕು. ಮುಖ್ಯವಾಗಿ ಆಹಾರ ಬೇಕಲೇಬೇಕು. ಈಗ ನನ್ನ ಹಸುಗಳಿಗೆ ಆಹಾರ ನಾನು ಏನೆಲ್ಲ ಕೊಡ್ತೀನಿ, ಎಷ್ಟು ಸಮಯಕ್ಕೆ ಕೊಡ್ತೀನಿ, ಎಷ್ಟು ಪ್ರಮಾಣದಲ್ಲಿ ಕೊಡ್ತೀನಿ, ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಬೆಳಗ್ಗೆ ಹೊತ್ತು ಇದಕ್ಕೆ 5 kg ಸೈಲೇಜ್ ಹಾಕಿದ್ದೀನಿ. ಸೈಲೇಜ್ ತಿಂದಾದ್ಮೇಲೆ ನೀರು ಕುಡಿಸಿದ್ದೀನಿ ಇದಕ್ಕೆ. ಈಗ ಸರಿಯಾಗಿ 8 ಗಂಟೆ, ನಾನು ಬೆಳಗ್ಗೆ ಮುಂಜಾನೆ 6 ಗಂಟೆಗೆ 5 kg ಇಟ್ಟಿರೋದು. ಈಗ ಸರಿಯಾಗಿ 8 ಗಂಟೆಗೆ ನಾನು ಎಷ್ಟು ಪ್ರಮಾಣದಲ್ಲಿ ಸೈಲೇಜ್ ಹಾಕ್ತೀನಿ ತೋರಿಸ್ತೀನಿ ಬನ್ನಿ. ಮತ್ತು ನನ್ನ ಸೈಲೇಜ್ ಹೇಗೈತೆ ತೋರಿಸ್ತೀನಿ ಬನ್ನಿ. ಈ ಥರ ಜಮೀನಲ್ಲಿ ನಾನು ಜೋಳದ ಕಡ್ಡಿ ಹಾಕ್ಕೊಂಡಿದ್ದೀನಿ. 1 ಎಕರೆ ಹಾಕ್ಕೊಂಡಿದ್ದೀನಿ. 1 ಎಕರೆ ಜೋಳದ ಕಡ್ಡಿ ಹಾಕ್ಕೊಂಡಿದ್ದೀನಿ. ಇದು ಜೋಳ ಬಂದಾದಮೇಲೆ ಮೊತ್ತ ಬಲ್ತಾದ್ಮೇಲೆ ಒಂದು ಸ್ವಲ್ಪ ಉಗುರನ್ನ ನಾವು ಹಾಕಿದ್ರೆ ಹಾಲು ಬರುತ್ತೆ ನೋಡಿ. ಆ ಟೈಮಲ್ಲಿ ನಾನು ಜೋಳನ ಕ್ಲೀನಾಗಿ ಒಂದೇ ಸತಿ ಕಟಿಂಗ್ ಮಾಡಿಬಿಡ್ತೀನಿ. ಸ್ವಲ್ಪ ಕಟಿಂಗ್ ಮಾಡಿ ಚಾಪ್ಟ್ರದಲ್ಲಿ ಕಟ್ ಮಾಡಿ ಹಾಕಲ್ಲ ನಾನು. ಜಸ್ಟ್ ಎಲ್ಲನೂ ಒಂದೇ ಸತಿಗೆ 1 ಎಕರೆನೂ ಕೂಡ ಒಂದೇ ಸತಿಗೆ ಕಟ್ ಮಾಡಿ ಅದನ್ನು ಟ್ಯಾಕ್ಟ್ರದಲ್ಲಿ ಸೈಲೇಜ್ ಒಡಿಸಿ ಚೀಲದೊಳಗಡೆ ಹಾಕಿ ಇಟ್ಕೋತೀನಿ. ಬನ್ನಿ ನಿಮಗೆ ಸೈಲೇಜ್ನ ಹೇಗೈತೆ ಅನ್ನೋದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ನಂದು ಸ್ಟೋರ್ ರೂಮು ಮತ್ತು ಮಲಿಕೊಳ್ಳೋದು ಜಾಗ. ಇದು ನಾನು ಇಲ್ಲಿ ಮಲಿಕೊಳ್ಳೋದು. ಇದು ನಂದು ಸ್ಟೋರ್ ರೂಮು. ಸೈಲೇಜ್ ಆಲ್ಮೋಸ್ಟು 6 ಚೀಲ ಇತ್ತು, ಎಲ್ಲನೂ ಕೂಡ ಖಾಲಿ ಆಗಿಬಿಟ್ಟೈತೆ ನೋಡ್ಕೊಳ್ಳಿ. ಇದೇ ಸೈಲೇಜು. ನಾನು ಈ ಥರ ಚೀಲದಲ್ಲಿ ಹಾಕಿ ಇಟ್ಕೊಂಡು ಬಿಡ್ತೀನಿ. ಅದು ಕ್ಲೀನಾಗಿ ಕಡ್ಡಿನ ಕಟ್ ಮಾಡಿ ಟ್ಯಾಕ್ಟ್ರ್ ಒಳಗಡೆ ಬಿಡಿಸಿ ಕ್ಲೀನಾಗಿ ಈ ಥರ ಚೀಲದೊಳಗಡೆ ಹಾಕಿ ಇಟ್ಕೊತೀನಿ. ಕೆಲವೊಬ್ಬರು ತೊಟ್ಟಿದಲ್ಲಿ ಹಾಕೋತಾರೆ. ತೊಟ್ಟಿದಲ್ಲಿ ಹಾಕೋದ್ರಿಂದ ನಾವು ಎತ್ತೋ ಸಮಯದಲ್ಲಿ ಬೂಜಿ ಹುಳಗಳು ಬೇಗ ಬಂದ್ಬಿಡ್ತವೆ. ಗಾಳಿ ಇದಕ್ಕೆ ಸೈಲೇಜ್ಗೆ ಗಾಳಿ ಒಂದು ಸ್ವಲ್ಪನೂ ಕೂಡ ಹಾರಡಬಾರ್ದು. ಅದಕ್ಕೆ ಕೆಲವೊಂದು ಸತಿ ತೊಟ್ಟಿದಲ್ಲಿ ಹುಳಗಳು ಬೂಜಿಗಳು ಬಂದುಬಿಡ್ತವೆ. ಬಟ್ ಇದರಲ್ಲಿ ಚೀಲದೊಳಗಡೆ ಇದು 110 ಚೀಲ, 1000 kgದು ಚೀಲ. ಇದರಲ್ಲಿ ಒಂದು ಸ್ವಲ್ಪನೂ ಕೂಡ ಬೂಜಿ ಬರಲ್ಲ, ಸ್ವಲ್ಪನೂ ಕೂಡ ಹುಳ ಬರಲ್ಲ. ಇಲ್ಲಿ ನೋಡಿ ಜೋಳದ ಮತ್ತೆ ಈ ಥರ ಇರಬೇಕು. ಈ ಥರ ಇದ್ದರೆ ಇದೇ ಮೇನ್ ಹಾಲ್ಗೆ ಇನ್ಕ್ರೀಸ್ ಮಾಡೋದು. ಇದೇ ಜೋಳನೇ ಮೇನ್ ಆಹಾರದಲ್ಲೇ ಈ ಥರ ಜೋಳದ ಸೈಲೇಜ್ ನೀವು ಹಾಕ್ಕೊಂಡ್ಬಿಟ್ರೆ ಯಾವ ಫೀಡ್ಸ್ನೂ ಬೇಕಾಗಿಲ್ಲ, ಯಾವ ಪದಾರ್ಥನೂ ಬೇಕಾಗಿಲ್ಲ, ಯಾವ ಡೈರಿ ಫೀಡ್ಸ್ನೂ ನಿಮ್ಗಳಿಗೆ ಬೇಕಾಗಿಲ್ಲ. ನೋಡ್ಕೊಳ್ಳಿ ಇದೇ ಸೈಲೇಜು. ಇದೆಲ್ಲ ನಾವು ಕ್ಲೀನಾಗಿ ಜೋಳದ ಕಡ್ಡಿನ ಕ್ಲೀನಾಗಿ ಕಟ್ ಮಾಡಿಸ್ಬಿಟ್ಟು ಒಂದೇ ಸತಿ ಈ ಥರ ಸೈಲೇಜ್ನ ಮಾಡಿ ತುಂಬ್ಕೊಂಡು ಬಿಡ್ತೀವಿ. ಈಗ ನೋಡಿ ಮಳೆಕಾಲ ಇದ್ರೂ ಕೂಡ
ನಮಗೆ ಏನು ಹಿಂಸೆ ಆಗಲ್ಲ. ಕ್ಲೀನಾಗಿ ನಾವು ಇಲ್ಲಿಂದ ಎತ್ಕೊಂಡೋಗಿ ಹಸುಗಳಿಗೆ ಹಾಕ್ಬೋದು. ಮತ್ತು ಒಂದೇ ಸತಿ ಕಟ್ಟಿಂಗ್ ಮಾಡೋದ್ರಿಂದ ತಿರ್ಗಾ ಇದು ಖಾಲಿ ಆಗೋ ಗಂಟ ಸೈಲೇಜು ತಿರ್ಗಾ ಸೈಲೇಜ್ ಬಂದ್ಬಿಡುತ್ತೆ. ನಮಗೆ 3 ತಿಂಗಳ ಗಂಟ ಇದು ಸೈಲೇಜ್ ಆಗುತ್ತೆ. 3 ತಿಂಗಳಿಗೆ ಕರೆಕ್ಟಾಗಿ ಅದು ಸೈಲೇಜ್ ಬಂದ್ಬಿಡುತ್ತೆ. ತಿರ್ಗಾ ನಾವು ಕಟ್ ಮಾಡಿ ಈ ಥರನೇ ತುಂಬ್ಕೊಂಡು ಇಟ್ಕೊಂಡ್ಬಿಡ್ತೀವಿ. ಸೈಲೇಜ್ದಲ್ಲಿ ಚೆನ್ನಾಗಿ ಕಾಳುಗಳಿರಬೇಕು. ಚೆನ್ನಾಗಿ ಕಾಳಿದ್ರೆ ಎಷ್ಟು ಕಾಳುಗಳಿರ್ತವೆ ಅಷ್ಟು ಹಾಲು ಇನ್ಕ್ರೀಸ್ ಆಗುತ್ತೆ. ಈ ಥರ ಚೆನ್ನಾಗಿ ಇಟ್ಕೋಬೇಕು. ಬಟ್ ಸೈಲೇಜ್ನ ತುಂಬ್ಕೊಂಡಾಗ ನಾವು ಕ್ಲೀನಾಗಿ ಹಾಗೆ ಮುಚ್ಚಿ ಇಡಬೇಕು ಸೈಲೇಜು. ಇಲ್ಲಾಂದರೆ ಬೂಜಿ ಬಂದ್ಬಿಡುತ್ತೆ, ಹುಳಗಳು ಬಂದ್ಬಿಡ್ತವೆ. ಆಗ ನೀವು ಹಸುಗಳಿಗೆ ಅದೇ ಆದರೆ ಕಾಯಿಲೆ ಅಂತೂ ಪಕ್ಕ ಬರಲೇ ಬರುತ್ತೆ. ಈಗ ಬನ್ನಿ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀನಿ ಅದನ್ನ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಸೈಲೇಜ್ನ ಈ ಟಬ್ಬಲ್ಲಿ ಹಾಕ್ಕೊಂಡಿದ್ದೀನಿ. ಈ ಟಬ್ಬಲ್ಲಿ 15 kg ಸೈಲೇಜ್ ಬರುತ್ತೆ. ಈ ಟಬ್ಬಲ್ಲಿ ಪ್ರೆಸ್ ಮಾಡಿ ತುಂಬಿರೋದು, ಹಾಗೆ ಸಿಂಪಲ್ ಹಾಕಿಲ್ಲ. ಇದು 15 kg ಬರುತ್ತೆ ಇದು ಟಬ್ಬಲ್ಲಿ. ಈ 15 kgದಲ್ಲಿ ನಿಮಗೆ ಮ್ಯಾಕ್ಸಿಮಮ್ 1.5 kg ಜೋಳದ್ದು ನಾಣ್ಯಗಳು ಇರ್ತವೆ, ಇಲ್ಲ 2 kg ಇರುತ್ತೆ, ಇಲ್ಲ ಅರ್ಧ kg ಇರುತ್ತೆ. ನಾವು ಹೇಳೋಕ್ಕಾಗಲ್ಲ. ಬಟ್ ಮ್ಯಾಕ್ಸಿಮಮ್ ಅಂದರೆ 1 kg ಅಂತೂ ಪಕ್ಕ ಜೋಳದ್ದು ಬೀಜಗಳು ಇರ್ತವೆ. 1 kg 15 kg ನಾವು ಸೈಲೇಜ್ ಹಾಕೋದ್ರಿಂದ 1 kg ಜೋಳದ್ದು ಬೀಜಗಳು ಸಿಗ್ತವೆ. ಬನ್ನಿ ಈಗ ನಮ್ಮ ಹಸುಗೆ ಹಾಕಿ ನಾನು ತೋರಿಸ್ತೀನಿ ಹೆಂಗೆ ಇದು ಸೈಲೇಜು ತಿಂತವೆ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, 3 ಹಸುಗೆ 3 ಟಬ್ಬಲ್ಲಿ ತುಂಬಿಟ್ಕೊಂಡಿದ್ದೀನಿ. 3 ಹಸುಗೂ ಒಂದೇ ಸಮ 15 kg 3 ಹಸುಗೂ ಹಾಕೋದು ನಾನು. ಇದರಲ್ಲಿ ಒಂದೊಂದು ಟಬ್ಬಲ್ಲಿ ಹೆಚ್ಚು ಕಮ್ಮಿ 1 kg 1.5 kg 2 kg ಜೋಳದ್ದು ಬೀಜಗಳೇ ಇರ್ತವೆ. ಜೋಳದ ಬೀಜದಿಂದ ಹಾಲು ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ, ತುಂಬಾ ಇನ್ಕ್ರೀಸ್ ಆಗುತ್ತೆ, ತುಂಬ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಹಾಲು. ಜೋಳದ ಬೀಜಗಳಿಂದ ಉತ್ಪತ್ತಿ ಆಗೋಷ್ಟು ಯಾವ ಫೀಡ್ಸಿಂದನೂ ಆಗಲ್ಲ, ಯಾವ ನಾಣ್ಯಗಳಿಂದನೂ ಉತ್ಪತ್ತಿ ಆಗಲ್ಲ. ಜೋಳದ್ದು ಬೀಜಗಳು ತುಂಬಾ ಇಂಪಾರ್ಟೆಂಟು. ಪ್ರೋಟೀನ್ ಅಂಶವೂ ಇರುತ್ತೆ, ಚೆನ್ನಾಗಿ ಕ್ಯಾಲ್ಶಿಯಂ ಅಂಶವೂ ಇರುತ್ತೆ. ತುಂಬ ಚೆನ್ನಾಗಿ ಸೈಲೇಜಿಂದ ದೇಹಕ್ಕೆ ಏನೆಲ್ಲ ಅಂಶಗಳು ಬೇಕು ಅದರಲ್ಲಿ ಸ್ವಲ್ಪ ಕೂಡ ಆದರೂ ಈ ಸೈಲೇಜಿಂದ ದೇಹಕ್ಕೆ ಅಂಶಗಳು ಸಿಗ್ತವೆ. ಮತ್ತು ಎನರ್ಜಿ ಅಂತೂ ತುಂಬ ಸಖತ್ತಾಗಿರುತ್ತೆ ಈ ಸೈಲೇಜಿಂದ. ಈ ಸೈಲೇಜು ಹಸುಗಳಿಗೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಒಂದೊಂದು ಟಬ್ಬಲ್ಲಿ 15 kg ಐತೆ. ಒಂದು ಹಸುಗೆ 15 kg ಸೈಲೇಜ್ ಹಾಕ್ತೀನಿ. ಹೆಚ್ಚು ಕಮ್ಮಿ ಇದರಲ್ಲಿ 1 kg 2 kg ಜೋಳದ ಬೀಜಗಳೇ ಇರ್ತವೆ. ಈಗ ನೋಡಿ ನಾನು ಸೈಲೇಜ್ನ ಹಾಕ್ತೀನಿ. ಹಸುಗಳು ಎಷ್ಟು ಕ್ಲೀನಾಗಿ ತಿನ್ನತ್ತೆ ಗೊತ್ತಾ, ಒಂದು ಸ್ವಲ್ಪನೂ ಕೂಡ ಬಿಡಲ್ಲ. ಹಸುಗಳು ಕ್ಲೀನಾಗಿ ತಿನ್ಕೊಳ್ತವೆ ಮತ್ತು ಇಷ್ಟಪಟ್ಟು ತಿಂತವೆ. ಮತ್ತು ನಾನು ಈ ಸೈಲೇಜಲ್ಲಿ ಉಪ್ಪು ಹಾಕಿರ್ತೀನಿ. ಜೋಳದ ಕಡ್ಡಿ ಕಡಿಸಿ ಮತ್ತು ಸೈಲೇಜ್ ಹೊಡಿಸ್ತೀವಿ ನೋಡಿ, ಆಗ ನಾನು ಒಂದು ಸ್ವಲ್ಪ ಉಪ್ಪು, 1 ಕ್ರೇಟ್ ಸೈಲೇಜ್ ಹಾಕ್ತೀನಿ ಚೀಲಕ್ಕೆ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. 110ಗೆ 4 ಪ್ಯಾಕೆಟು ಉಪ್ಪು ಹಾಕಿ ಈ ಥರ ಸೈಲೇಜ್ನ ನಾನು ಮಾಡ್ತೀನಿ. ಸೈಲೇಜ್ ಮಾಡಿದಾದ್ಮೇಲೆ ಕೆಲವೊಬ್ಬರು ಅಂತಾರೆ 35 ದಿನ ಗಂಟ ಓಪನ್ ಮಾಡಬಾರ್ದು, ಕೆಲವೊಬ್ರು ಅಂತಾರೆ 40 ದಿನ ಗಂಟ ಓಪನ್ ಮಾಡಬಾರ್ದು, ಸೈಲೇಜು ತುಂಬ ಚೆನ್ನಾಗಿ ಆಗಬೇಕು ಅಂತ ಅಂತಾರೆ. ನಾನು ಹಾಗೇನು ಮಾಡಲ್ಲ, ಒಂದು 10 ದಿನ 15 ದಿನಕ್ಕೆಲ್ಲ ಓಪನ್ ಮಾಡಿಬಿಡ್ತೀನಿ. ಓಪನ್ ಮಾಡಿ ಹಸುಗಳಿಗೆ ಹಾಕ್ತೀನಿ. ಸೈಲೇಜ್ ಅಂತೂ ತುಂಬ ಚೆನ್ನಾಗಿ ತಿಂತವೆ. ಮತ್ತು ಇದಕ್ಕೆ ಬೆಲ್ಲದ ನೀರು ಕೆಲವೊಬ್ರು ಹಾಕ್ತಾರೆ. ಸೈಲೇಜ್ ಮಾಡಿಸೋ ಟೈಮಲ್ಲಿ ಬೆಲ್ಲದ ನೀರು ಮಿಕ್ಸ್ ಹಾಕಿ ಹಾಕ್ತಾರೆ. ನಾನು ಬೆಲ್ಲದ ನೀರನ್ನ ಹಾಕಲ್ಲ. ಅಂದರೆ ಬೆಲ್ಲದ ನೀರಿಂದ ಈ ಥರ ತುಂಬಿ ನಾನು ಹಸುಗಳಿಗೆ ಹಾಕ್ತೀನಲ್ಲ, ಸಿಹಿ ಇರುತ್ತಲ್ಲ, ಸಿಹಿಗೆ ನೊಣಗಳು ಜಿಯೋ ಅಂತ ಇರ್ತವೆ. ಆಗ ಹಸುಗಳಿಗೆ ನೊಣಗಳು ತಿನ್ನೋಕ್ಕೆ ಬಿಡಲ್ಲ. ಆ ಟೈಮಲ್ಲಿ ಹಸುಗಳು ತಿನ್ನಲ್ಲ. ಮತ್ತು ನೊಣ ಇದ್ದರೆ ಕಾಯಿಲೆಗಳು ಅಂತೂ ಪಕ್ಕ ಬರಲೇ ಬರ್ತವೆ. ಮೊಟ್ಟೆ ಇಕ್ಕಿ, ನಿಮಗೆ ಗೊತ್ತಲ್ಲ ನೊಣದ ಬುದ್ಧಿ ನಿಮ್ಗಳಿಗೆ ಗೊತ್ತಿರುತ್ತಲ್ಲ, ಅದರಿಂದ ಕಾಯಿಲೆಗಳು ಬರುತ್ತೆ. ಅದಕ್ಕೆ ನಾನು ಬೆಲ್ಲದ ನೀರು ಹಾಕಲ್ಲ, ಜಸ್ಟ್ ಉಪ್ಪು ಹಾಕೋತೀನಿ. 110ಗೆ 4 ಪ್ಯಾಕೆಟ್ ಉಪ್ಪು ಹಾಕೋತೀನಿ. ಕಲ್ಲು ಉಪ್ಪು ಹಾಕ್ತೀನಿ, ಪುಡಿ ಉಪ್ಪು ಹಾಕಲ್ಲ, ಕಲ್ಲು ಉಪ್ಪು ಹಾಕ್ತೀನಿ. ಚೆನ್ನಾಗಿ ಅದು ಕರಗಿ ಮೆಲ್ಟ್ ಆಗುತ್ತೆ, ಚೆನ್ನಾಗಿ ಸೈಲೇಜ್ ಆಗುತ್ತೆ, ಸ್ವಲ್ಪನೂ ಕೂಡ ವೇಸ್ಟ್ ಆಗಲ್ಲ. ಈಗ ಬನ್ನಿ ನಿಮಗೆ ಹಸುಗಳಿಗೆ ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಇಷ್ಟಪಟ್ಟು ತಿಂತಾಯಿದ್ದಾವೆ. 3 ಹಸುಗಳು ಕೂಡ ಹೆಂಗೆ ತಿಂತಾಯಿದ್ದಾವೆ ನೋಡ್ಕೊಳ್ಳಿ. ಸೈಲೇಜ್ನ ತುಂಬ ಚೆನ್ನಾಗಿ ತಿಂತವೆ, ಕ್ಲೀನ್ನೆಸ್ ಆಗಿ ತಿಂತವೆ, ಸ್ವಲ್ಪನೂ ಕೂಡ ಬಿಡಲ್ಲ. ನೋಡ್ಕೊಳ್ಳಿ, ನಿಮಗೆ ಮುಂದ್ಗಡೆಯಿಂದ ತೋರಿಸ್ತೀನಿ. ನೋಡಿ ಈ ಹಸು ಹೆಂಗೆ ತಿಂತೈತೆ ಕ್ಲೀನಾಗಿ. ಈ ಥರ ಹಾಕ್ಬಿಡ್ತೀನಿ, ಚರ್ನಿದಲ್ಲಿ ಈ ಥರ ಹಾಕ್ಬಿಡ್ತೀನಿ. ಕ್ಲೀನಾಗಿ ತಿನ್ಕೊಂಡು ಕೆಳಗಡೆದು ಗಾರೆ ಕಾಣಿಸ್ತಾ ಇರುತ್ತೆ, ಅಷ್ಟು ಮಟ್ಟಕ್ಕೆ ತಿನ್ಕೊಂಡು ಬಿಡ್ತವೆ. ನೋಡಿ ಜೋಳದ್ದು ನಾಣ್ಯಗಳನ್ನು ಕಾಣಿಸ್ತೈತೆ ನೋಡ್ಕೊಳ್ಳಿ. ಹೆಚ್ಚು ಕಮ್ಮಿ 1.5 kg ತಪ್ಪು 1 kg ಜೋಳದ್ದು ನಾಣ್ಯಗಳು ಇರ್ತವೆ. ಈ ಹಸುನು ನೋಡ್ಕೊಳ್ಳಿ ಹೆಂಗೆ ತಿಂತೈತೆ ನೋಡ್ಕೊಳ್ಳಿ, ಕ್ಲೀನಾಗಿ ತಿನ್ಕೋತವೆ. ನೋಡ್ಕೊಳ್ಳಿ ಈ ಹಸುನು ಹೆಂಗೆ ತಿಂತೈತೆ, ತುಂಬ ಚೆನ್ನಾಗಿ ತಿಂತವೆ. ಒಂದು ಸ್ವಲ್ಪನೂ ಕೂಡ ವೇಸ್ಟೇಜ್ ಮಾಡಲ್ಲ. 3 ಹಸುನು ಕೂಡ ಕ್ಲೀನಾಗಿ ತಿಂತವೆ. ನನ್ನ ಅನುಭವ ಪ್ರಕಾರ ನನ್ನ ಸೈಲೇಜೇ ನಾನು ಯೂಸ್ ಮಾಡೋದು. ಬೆಳಗ್ಗೆನೂ ಸೈಲೇಜೇ, ಮಧ್ಯಾಹ್ನನೂ ಸೈಲೇಜೇ ನಾನು ಯೂಸ್ ಮಾಡೋದು.
3 ಗಂಟೆ ಆದಮೇಲೆ ಸ್ವಲ್ಪ ನೇಪಿಯರ್ ಹಾಕ್ತೀನಿ, ಅಂದರೆ ಹೊಟ್ಟೆ ತುಂಬಕ್ಕೆ ಮಾತ್ರ ನೇಪಿಯರ್ ಹಾಕ್ತೀನಿ. ಈ ಸೈಲೇಜಿಂದನೇ ನನ್ನ ಹಸುಗಳು ಹೆಲ್ತ್ಲಿ ಇವೆ, ಮತ್ತು ಈ ಸೈಲೇಜಿಂದನೇ ನನ್ನ ಹಸುಗಳು ಅತಿ ಹೆಚ್ಚು ಹಾಲು ಕೊಡ್ತಾ ಇರೋದು. ಅಂದರೆ ಫುಡ್ಡು ಪ್ರಾಣಿಗಳಿಗಾಗಲಿ ಮನುಷ್ಯರಿಗಾಗಲಿ ಪಕ್ಷಿಗಳಿಗಾಗಲಿ ಆಹಾರನೇ ಮೇನು. ಆಹಾರ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಆಹಾರ. ಇದು ನಾವು ಆಹಾರ ತಿನ್ನೋ ಟೈಮಲ್ಲಿ ಸೈಡಲ್ಲಿ ಏನಾದರೂ ಕಬಾಬು ಹಪ್ಳನೋ ಅಚಾರು ನೆಂಚ್ಕೊಳಕ್ಕೆ ತಗೋತೀವಿ. ಯಾಕೆ? ಆಹಾರದಿಂದ ಎಲ್ಲ ಪೋಷಕಾಂಶಗಳು ಸಿಗಲ್ಲ ಅಂತ ನಾವು ಸೈಡಿಂದ ತಗೋತೀವಿ. ಸೈಡಿಂದ ಪ್ರೋಟೀನ್ ತಗೋತೀವಿ, ಸೈಡಿಂದ ವಿಟಮಿನ್ಸ್ಗಳು ತಗೋತೀವಿ, ಜಸ್ಟ್ ಹೆಲ್ತ್ಲಿಗೋಸ್ಕರ ಬಾಡಿ ಚೆನ್ನಾಗಿರಲಿ ಅಂತ ತಗೋತೀವಿ. ಆ ಥರನೇ ಹಸುಗಳಿಗೂ ಕೂಡ ನಾವು ಸೈಡ್ಸಿಂದ ಫೀಡ್ಸ್ ಕೊಡ್ತೀವಿ. ಜಸ್ಟ್ ಅದು ಸೈಲೇಜಿಂದಾಗಲಿ ಹಸಿರು ಮೇವಿಂದಾಗಲಿ ಎಲ್ಲ ಪೋಷಕಾಂಶಗಳು ಎಲ್ಲ ವಿಟಮಿನ್ಸ್ಗಳು ಸಿಗಲ್ಲ ಅಂತ ಜಸ್ಟ್ ಫೀಡ್ಸ್ ಕೊಡ್ತೀವಿ. ಸೈಡಿಂದ ಗೋಧಿ ಬೂಸ, ಚಕ್ಕೆ ಬೂಸ ಮತ್ತು ಡೈರಿ ಫೀಡ್ಸು, ಕೆಲವೊಬ್ಬರು ಬಿಯರ್ ವೆಸ್ಟ್ ಕೊಡ್ತಾರೆ, ವೆಟ್ ಕೇಕ್ ಕೊಡ್ತಾರೆ, ಗೆಣಸಿನ ಕೇಕ್ ಕೊಡ್ತಾರೆ. ಆ ಥರನೇ ಎಲ್ಲರೂ ಕೂಡ ಸೈಡ್ಸಿಂದ ಫೀಡ್ಸ್ ಕೊಡ್ತಾರೆ. ಯಾಕಂದರೆ ಆಹಾರದಿಂದ ಎಲ್ಲ ಪೋಷಕಾಂಶಗಳು ಸಿಗಲ್ಲ, ಎಲ್ಲ ವಿಟಮಿನ್ಸ್ಗಳು ಸಿಗಲ್ಲ. ಈ ಡೈರಿ ಫೀಡ್ಸಿಂದ ಪ್ರೋಟೀನ್ ಸಿಗುತ್ತೆ, ಕ್ಯಾಲ್ಶಿಯಂ ಸಿಗುತ್ತೆ, ಕಬ್ಬಿಣಾಂಶ ಸಿಗುತ್ತೆ, ಸ್ವಲ್ಪ ಎಲ್ಲ ಅಂಶಗಳು ಸಿಗ್ತವೆ. ಮತ್ತು ಖನಿಜ ಮಿಶ್ರಣ ಪ್ಯಾಕೆಟಲ್ಲಿ ಎಲ್ಲ ಅಂಶಗಳನ್ನು ಕೂಡ ಸ್ವಲ್ಪ ಸಿಗುತ್ತೆ. ಮತ್ತು ಗೋಧಿ ಬೂಸದಿಂದ ಗರ್ಭಕೋಶ ಗಟ್ಟಿಯಾಗುತ್ತೆ, ಗರ್ಭಕೋಶ ಮತ್ತು ಹೀಟಕ್ಕೆ ಕರೆಕ್ಟಾಗಿ ಸಮಯ ಟೈಮಲ್ಲಿ ಬರುತ್ತೆ, ಮತ್ತು ಸೆಮೆನು ಕರೆಕ್ಟಾಗಿ ನಿಲ್ಲತ್ತೆ ಅನ್ನೋಕ್ಕೋಸ್ಕರ ಗೋಧಿ ಬೂಸನೂ ಕೂಡ ಹಾಕ್ತೀವಿ. ಆಹಾರದಿಂದ ಎಲ್ಲನೂ ಕೂಡ ಪೋಷಕಾಂಶಗಳು ಸಿಗಲ್ಲ ಅಂತ ಫೀಡ್ಸ್ನ ಜಸ್ಟ್ ಯೂಸ್ ಮಾಡೋದು. ಫೀಡ್ಸಿಂದ ಹಾಲು ಇಳಿಯುತ್ತೆ, ಅದೆಲ್ಲ ನನ್ನ ಅನುಭವ ಪ್ರಕಾರ ಹಾಲು ಇಳಿಯುತ್ತೆ, ಬಟ್ ಅರ್ಧ ಲೀಟ್ರು ಇಳಿಯುತ್ತೆ, 1 ಲೀಟ್ರು ಇಳಿಯುತ್ತೆ ಫೀಡ್ಸಿಂದ. ಅದೇ ಮೇನು ಫೀಡ್ಸ್ ಇಡೋದ್ರಿಂದನೇ ಹಾಲು ಬರೋದು, ಫೀಡ್ಸ್ ಇಡೋದ್ರಿಂದನೇ ಕೆಚ್ಚಲದಲ್ಲಿ ಹಾಲು ಬಿಡೋದು ಅನ್ನೋದೆಲ್ಲ ಸುಳ್ಳು. ನನ್ನ ಅನುಭವ ಪ್ರಕಾರ ಹೇಳ್ತಾ ಇರೋದು. ನಿಮ್ಮ ಅನುಭವ ಪ್ರಕಾರ ಏನೈತೆ ನನಗೆ ಗೊತ್ತಿಲ್ಲ, ಬಟ್ ನನ್ನ ಅನುಭವ ಪ್ರಕಾರ, ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಿಮಗೆ ತಿಳಿಸ್ತಾ ಇದ್ದೀನಿ. ಫೀಡ್ಸ್ ಇಡೋದ್ರಿಂದನೇ ಹಾಲುಗಳು ಕೊಡತ್ತೆ ಅನ್ನೋದು ಸುಳ್ಳು. ನಾವು ಅಭ್ಯಾಸ ಮಾಡಿಸ್ಬಿಟ್ಟಿರ್ತೀವಿ ಅಷ್ಟೇ. ಈಗ ಕೆಲವೊಂದು ಹಸುಗಳಿಗೆ ಕರು ಬಿಟ್ಟ ತಕ್ಷಣವೇ ಹಾಲು ಬಿಡೋದದು, ಇಲ್ಲಾಂದರೆ ಬಿಡಲ್ಲ. ಅಂಥ ಕರುಗೆ ಬಿಟ್ರೇ ಹಾಲು ಕೊಡುತ್ತೆ ಅಂತ ನಾವು ಅನ್ನೋಕ್ಕಾಗತ್ತಾ? ಜಸ್ಟ್ ಚಿಕ್ಕ ವಯಸ್ಸಿಂದನೂ ಕರು ಹಾಕಿದ ತಕ್ಷಣವೇ ಹಸುಗೆ ನಾವು ಫೀಡ್ಸ್ ಇಟ್ಟು ಅದು ಅಭ್ಯಾಸ ಆಗಿಬಿಟ್ಟಿರುತ್ತೆ. ಅದಕ್ಕೆ ಅದು ಫೀಡ್ಸ್ ಇಟ್ಟ ತಕ್ಷಣವೇ ಹಾಲು ಕೊಡುತ್ತೆ. ಒಂದು ಅರ್ಧ ಲೀಟ್ರ್ ಜಾಸ್ತಿ ಕೊಡುತ್ತೆ, ಅದು ಬಿಟ್ಬಿಟ್ಟು 2-3 ಲೀಟ್ರ್ ಜಾಸ್ತಿ ಕೊಡುತ್ತೆ, ಅದೆಲ್ಲ ಸುಳ್ಳು. ಫೀಡ್ಸಿಂದ 2-3 ಲೀಟ್ರ್ ಹಾಲು ಬರಲ್ಲ. ಆಹಾರದಿಂದ ನೀವು ಒಳ್ಳೆ ಆಹಾರ ಕೊಡೋದ್ರಿಂದ ಒಳ್ಳೆ ಹಾಲು ಬರುತ್ತೆ. ಯಾರಿಗೆ ಬೇಕಾದರೂ ನೀವು ಕೇಳ್ಕೊಳ್ಳಿ, ಒಳ್ಳೆ ಆಹಾರ ಕೊಡೋದ್ರಿಂದ ಒಳ್ಳೆ ಹಾಲು ಉತ್ಪತ್ತಿ ಆಗತ್ತೆ. ಸೈಲೇಜಿಂದ ತುಂಬಾ ಹಾಲು ಉತ್ಪತ್ತಿ ಆಗುತ್ತೆ. ಜೋಳದ ನಾಣ್ಯಗಳು ಜಾಸ್ತಿ ಇರ್ತವಲ್ಲ, ಅದಕ್ಕೆ ಸೈಲೇಜಿಂದ ತುಂಬಾ ಹಾಲು ಇನ್ಕ್ರೀಸ್ ಆಗುತ್ತೆ. ಈ ಫೀಡ್ಸ್ ಎಲ್ಲ ನನ್ನ ಪ್ರಕಾರ, ನನ್ನ ಅನುಭವ ಪ್ರಕಾರ ಜಸ್ಟ್ ಅದು ಪೋಷಕಾಂಶಗಳು ಸಿಗೋಕ್ಕೆ, ವಿಟಮಿನ್ಸ್ಗಳು ಸಿಗೋಕ್ಕೋಸ್ಕರ ಫೀಡ್ಸ್ನ ಯೂಸ್ ಮಾಡ್ತಾರೆ. ಮತ್ತು ಫೀಡ್ಸ್ನ ಹಾಲು ಕರಿಯೋಕ್ಕಿಂತ ಮುಂಚೆನೇ ಏನಕ್ಕೆ ಇಡ್ತಾರೆ ಕೇಳಿ. ಕೆಲವೊಬ್ಬರು ಹಾಲು ಕರಿಯೋಕ್ಕಿಂತ ಮುಂಚೆ ಇಡ್ತಾರೆ. ಅಂದರೆ ಫೀಡ್ಸಿಂದ ಈಗ ನಾವು ಜಿಮ್ಗೆ ಹೋಗೋಕ್ಕಿಂತ ಮುಂಚೆನೇ ಕೆಲವು ಪ್ರೋಟೀನ್ ತಗೋತೀವಿ, ಪಚ್ಚಬಾಳೆಹಣ್ಣು ತಿಂತೀವಿ, ಮೊಟ್ಟೆ ತಿಂತೀವಿ. ಏನಕ್ಕೆ? ಅಲ್ಲಿ ಹೋಗಿ ವರ್ಕೌಟ್ ಮಾಡೋಕ್ಕೆ ನಮಗೆ ಶಕ್ತಿ ಸಿಗಲಿ ಅಂತ. ಆ ಥರನೇ ಹಸುಗಳಿಗೆ ಕೂಡ ನಾವು ಹಾಲು ಕರಿಯೋಕ್ಕಿಂತ ಮುಂಚೆ ಫೀಡ್ಸ್ ಇಡೋದು, ಅದಕ್ಕೆ ಶಕ್ತಿ ಸಿಗಲಿ, ಎನರ್ಜಿ ಸಿಗಲಿ ಅಂತ ಫೀಡ್ಸ್ನ ನಾವು ಇಡೋದು. ಅವ್ರಿಗೆ ಎನರ್ಜಿ ಸಿಕ್ಕಿದ್ರೆ ಅದು ಬಿಗಿಯಾಗಿ ನಿಂತಿರ್ತವೆ, ಆಗ ನಾವು ಸಲೀಸಾಗಿ ಹಾಲನ್ನ ಕರ್ಕೋಬೋದು. ಮತ್ತು ಹಾಲು ಕರೆದಾದ್ಮೇಲೆ ಅದು 1 ಗಂಟೆನೋ ಅರ್ಧ ಗಂಟೆ ಟೈಮೋ ನಿಂತಿರ್ತವೆ, ತಕ್ಷಣ ಕೂರಲ್ಲ. ಅಂದರೆ ಎನರ್ಜಿ ಇರುತ್ತೆ. ಕೆಲವೊಂದು ಹಸುಗಳನ್ನ ನೀವೇ ನೋಡಿರ್ತೀರ, ಅದಕ್ಕೆ ಫುಡ್ಸ್ ಏನು ಕೊಟ್ಟಿರಲ್ಲ, ಫೀಡ್ಸ್ ಏನೂ ಕೊಡಲ್ಲ. ಅದು ಹಾಲು ಕರಿಯೋ ಟೈಮಲ್ಲಿ ಜೂಲಾಡ್ತಾ ಇರ್ತವೆ, ಅಲ್ಲಾಡ್ತಾ ಇರ್ತವೆ. ಕರೆದ ತಕ್ಷಣವೇ ಕೆಲವೊಂದು ಹಸುಗಳು ತಕ್ಷಣ ಕೂತ್ಕೊಂಡು ಬಿಡ್ತವೆ. ಅದಕ್ಕೆ ಫೀಡ್ಸ್ ಕೊಟ್ಟಿರಲ್ಲ. ಬರೀ ನಾವು ಹಾಲು ಕರ್ಕೋತೀವಿ, ಅದು ದೇಹದ ಅಂಶಗಳೆಲ್ಲ ಹಿಂಡ್ಕೋತೀವಿ ಹಾಲಿಂದ. ಬಟ್ ಅದಕ್ಕೆ ನಾವು ಫೀಡ್ಸು, ವಿಟಮಿನ್ಸ್ಗಳು, ಪೋಷಕಾಂಶಗಳು ಕೊಡಲಿಲ್ಲ ಅಂದರೆ ಸರಿಯಾಗಿ ಹಸುಗಳು ಪಕ್ಕಾ ವೀಕ್ ಆಗ್ತವೆ. ಈಗ ನನ್ನ ಹಸುಗಳಿಗೆ ನನ್ನ ಅನುಭವ ಪ್ರಕಾರ ನಾನು ಮಾಡಿದ್ದೀನಿ. 8 ದಿನ ನಾನು ನನ್ನ ಹಸುಗಳಿಗೆ ಫೀಡ್ಸ್ನ ನಾನು ಕೊಟ್ಟೇ ಇಲ್ಲ, 8 ದಿನ. ಅದಕ್ಕೇ ನನಗೆ ವೀಡಿಯೋನ ಲೇಟ್ ಮಾಡಿದ್ದು. ನಾನು 8 ದಿನ ಆಯಿತು ನನ್ನ ಹಸುಗಳಿಗೆ ಫೀಡ್ಸ್ ಕೊಟ್ಟು. ಮತ್ತು ಫೀಡ್ಸ್ನೂ ಕೂಡ ಖಾಲಿ ಆಗಿತ್ತು, ಡೈರಿದಲ್ಲಿ ಫೀಡ್ಸ್ ಖಾಲಿ ಆಗಿಬಿಟ್ಟಿತ್ತು. ನಾನು ನಂದಿನಿ ಫೀಡ್ಸ್ ಕೊಡೋದು ಡೈರಿದಲ್ಲಿ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ಫೀಡ್ಸು 8 ದಿನದಿಂದ ನಾನು ಫೀಡ್ಸ್ನೂ ಕೂಡ ಹಾಕಿತ್ತಿಲ್ಲ. ಅದು ರಿಸಲ್ಟ್ ನೋಡ್ಬಿಟ್ಟಿನೇ ನಿಮಗೆ ರಿಸಲ್ಟ್ನ ನಾನು ಹೇಳ್ತಾ ಇರೋದು. ಹಸುಗಳಿಗೆ ಫೀಡ್ಸ್ ಕೊಡೋದ್ರಿಂದನೇ ಹಾಲು ಬರುತ್ತೆ ಅನ್ನೋದು
ಮೂಢನಂಬಿಕೆ. ನನ್ನ ಪ್ರಕಾರ, ನನ್ನ ಅನುಭವ ಪ್ರಕಾರ ನನ್ನ ಹಸುಗಳು ಸೈಲೇಜಿಂದನೇ ಒಳ್ಳೆ ಹಾಲು ಕೊಡ್ತೈತೆ. ನನಗೆ ಫೀಡ್ಸ್ ಸ್ಟಾಪ್ ಮಾಡಿದಾಗ ಒಂದು 1/4 ಲೀಟ್ರು ಅರ್ಧ ಲೀಟ್ರು ಕಮ್ಮಿ ಆಯಿತು, 1/4 ಲೀಟ್ರು ಅರ್ಧ ಲೀಟ್ರು ಕಮ್ಮಿ ಆಯಿತು. ಬಟ್ ಅಷ್ಟೊಂದು 2-3 ಲೀಟ್ರು ಕಮ್ಮಿ ಆಗಲಿಲ್ಲ ನನಗೆ. ಸೈಲೇಜಿಂದ ನನಗೆ ಹಾಲು ಬರ್ತಾಯಿರೋದು, ಫೀಡ್ಸಿಂದ ಹಾಲು ಬರ್ತಾಯಿಲ್ಲ. ಫೀಡ್ಸಿಂದ ಜಸ್ಟ್ ನನ್ನ ಹಸುಗಳಿಗೆ ಶೈನಿಂಗ್ ಬರ್ತೈತೆ, ಸ್ಕಿನ್ ಚೆನ್ನಾಗಿರ್ತೈತೆ, ಎನರ್ಜಿ ಸಿಗ್ತೈತೆ, ಮತ್ತು ಹಾಲು ಕರೆದಾದ್ಮೇಲೆ 1 ಗಂಟೆ ನಿಲ್ತೈತೆ. ತುಂಬ ಶಕ್ತಿಯಾಗಿ ಹೆಲ್ತ್ಲಿಯಾಗಿ ಚೆನ್ನಾಗಿ ನನ್ನ ಹಸುಗಳು ಇವೆ ಅಂತ ನನಗೆ ಅರ್ಥ ಆಯಿತು. ಈಗ ನಾನು ಅದಕ್ಕೆ ಸೈಲೇಜ್ನೂ ಹಾಕ್ತೀನಿ, ಫೀಡ್ಸ್ನೂ ಹಾಕ್ತೀನಿ. ಬಟ್ ಫೀಡ್ಸಿಕ್ಕೇ ಅಭ್ಯಾಸ ನಾನು ಮಾಡಿಸಲ್ಲ ಹಸುಗಳಿಗೆ. ನಾನು ಹೇಳೋದೇನೆಂದರೆ, ಮೇನ್ ಹಸುಗಳಿಗೆ ಆಹಾರ ಮೇನು, ಫೀಡ್ಸ್ ಅನ್ನೋದು ಮೇನ್ ಇಲ್ಲ. ಜಸ್ಟ್ ನಾವು ಆಹಾರ ತಿನ್ನೋ ಟೈಮಲ್ಲಿ ನೆಂಚ್ಕೊಳ್ಳೋಕ್ಕೆ ಕಬಾಬು, ಹಪ್ಪಳ, ಅಚಾರ ಹೇಗೆ ನೆಂಚ್ಕೋತೀವಿ ಆ ಥರ ಜಸ್ಟ್ ಹಸುಗಳಿಗೆ ಆಹಾರದಿಂದನೇ ಎಲ್ಲ ಪೋಷಕಾಂಶಗಳು ಸಿಗಲ್ಲ, ವಿಟಮಿನ್ಸ್ಗಳು ಸಿಗಲ್ಲ ಅಂತ ಫೀಡ್ಸ್ಗಳನ್ನ ಯೂಸ್ ಮಾಡೋದು ನಾವು. ಅದನ್ನೇ ನಾವು ತಿಳ್ಕೊಬಾರ್ದು. ಫೀಡ್ಸ್ ಕೊಟ್ರೇ ಹಾಲು ಕೊಡ್ತೇವೆ ಅನ್ನೋದನ್ನ ತಿಳ್ಕೊಬೇಡಿ. ನೀವು ಒಳ್ಳೆ ಆಹಾರ ಕೊಟ್ಟು ನೋಡಿ, 2 ಲೀಟ್ರು 1.5 ಲೀಟ್ರು ಹಾಲು ಪಕ್ಕ ಜಂಪ್ ಆಗುತ್ತೆ ಸೈಲೇಜ್ರಿಂದ, ಸರಿನಾ? ಸೈಲೇಜ್ ಹಾಕೋದ್ರಿಂದ ಪಕ್ಕ ಜಂಪ್ ಆಗುತ್ತೆ. ಮತ್ತು ಈ ಸೈಲೇಜಿಂದ ಡಿಗ್ರಿ ಫ್ಯಾಟು ತುಂಬಾ ಒಳ್ಳೇದು ಬರುತ್ತೆ. ಈ ಸೈಲೇಜಿಂದ ನಂದು ಹಸುಗಳು 13 ಲೀಟ್ರ್ 12 ಲೀಟ್ರದ್ದು ಕೊಡೋದೈತೆ. ಡಿಗ್ರಿ ಮಾತ್ರ 27.5 28 ಬರುತ್ತೆ. ಫ್ಯಾಟು 3.80 ಬರುತ್ತೆ ನನ್ನ ಹಸುಗಳದ್ದು ಫ್ಯಾಟು. ನಿಮಗೆ ವಿಡಿಯೋದಲ್ಲಿ ಸ್ಲಿಪ್ ಸಮೇತನೇ ತೋರಿಸ್ತಿದ್ದೀನಿ ರಿಸಲ್ಟು. ಈಗ ಫ್ರೆಂಡ್ಸ್, ನಿಮ್ಗಳಿಗೇ ಗೊತ್ತಾಗಿರ್ಬೋದು, ಡಿಗ್ರಿಗಾಗಲಿ, ಅತಿ ಹೆಚ್ಚು ಹಾಲ್ಗಾಗಲಿ, ಮತ್ತು ಫ್ಯಾಟ್ಗಾಗಲಿ, ಮತ್ತು ಆರೋಗ್ಯಕ್ಕಾಗಲಿ ಎಲ್ಲದಕ್ಕೂ ಸೈಲೇಜೇ ಇಂಪಾರ್ಟೆಂಟ್ ಅಂತ ನನ್ನ ಅನುಭವ ಪ್ರಕಾರ ನನಗೆ ಗೊತ್ತಾಗೈತೆ. ನಾನು ಎಲ್ಲದಕ್ಕೂ ಸೈಲೇಜು ಉಪಯೋಗಿಸೋದು. ಮತ್ತು ನಿಮಗೆ ಫೀಡ್ಸ್ನೂ ಕೂಡ ನಾನು ಉಪಯೋಗಿಸ್ತೀನಿ. ಫೀಡ್ಸು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಈ ವಿಡಿಯೋದಲ್ಲೇ ನಿಮಗೆ ತಿಳ್ಸೋಕ್ಕೆ ಮಾಡಿದ್ರೆ ಅತಿ ದೊಡ್ಡದಾಗ್ಬಿಡುತ್ತೆ ಈ ವಿಡಿಯೋ. ಅದಕ್ಕೋಸ್ಕರ ಫೀಡ್ಸ್ನೂ ಕೂಡ ನಾನು ತರಾವರಿ ಫೀಡ್ಸ್ಗಳನ್ನ ಯೂಸ್ ಮಾಡ್ತೀನಿ. ವಾರಕ್ಕೊಂದು ಸತಿ ಮೆಡಿಷನ್ಸ್ಗಳನ್ನೂ ಯೂಸ್ ಮಾಡ್ತೀನಿ ನಾನು. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ವಿಡಿಯೋನ ತೋರಿಸ್ತೀನಿ. ಈಗ ಸದ್ಯಕ್ಕೆ ಆಹಾರದ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ನಾನು ಕೊಟ್ಟಿದ್ದೀನಿ. ಸೈಲೇಜ್ ಬಗ್ಗೆ ತುಂಬಾ ಮಾಹಿತಿ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತು ಲೈಕ್ ಅಂತೂ 100% ಮಾಡಲೇಬೇಕು ನೀವು ಲೈಕು. ಮತ್ತು ನಿಮ್ಮೆಲ್ಲರ ರೈತರ ಮಗ ನನ್ನ ಯೂಟ್ಯೂಬ್ ಚಾನೆಲ್ ಕೋಟೆ ಫಾರ್ಮರ್ಸ್ ಇಷ್ಟ ಆಗಿದ್ದರೆ ನಿಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.